ಮಧ್ಯರಾತ್ರಿಯಲ್ಲಿ ಟುನಿಯ ಉಚಿತ ಆಹಾರ. ಅದು ಸಂಜೆ ಸಮಯ. ಹೊಲದಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಟುನಿ ಮನೆಗೆ ಹೊರಡ್ತಾ ಇದ್ದ ಸಮಯ. ಆದರೆ ಈ ದಿನ ಅವಳು ಮನೆಗೆ ಹೋಗದೆ ಪಕ್ಕದೂರಲ್ಲಿರುವ ಸಂತೆಗೆ ಹೋದ್ಲು. ಅಲ್ಲಿ ಕೆಲವು ಥರದ ಧಾನ್ಯಗಳನ್ನ ತಗೊಂಡ್ಬರೋದಕ್ಕೋಸ್ಕರ. ಆದರೆ ಆ ಸಂತೆಯಲ್ಲಿ ಎಲ್ಲ ಕೆಲಸನೂ ಮುಗಿಯೋಷ್ಟರಲ್ಲಿ ಕತ್ಲಾಗಕ್ಕೆ ಶುರುವಾಯಿತು. ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಮೇಲೆ ಮಳೆನೂ ಸುರಿತಾ ಇತ್ತು. ಟುನಿ ಬೆಳಗಿಂದ ಏನೂ ತಿನ್ನಲೇ ಇಲ್ಲ. ಆದ್ರಿಂದ ಅವಳಿಗೆ ಹಸಿವು ತುಂಬ ಜಾಸ್ತಿ ಇತ್ತು. ಆದರೆ ಮನೆಗೆ ಹೋಗೋಕ್ಕೆ ಇನ್ನೂ ಸುಮಾರು ಸಮಯನೂ ಆಗುತ್ತೆ. ಆವಾಗ ಟುನಿ ಅವಳ ಮನಸ್ಸಲ್ಲಿ, ಅಯ್ಯೋ ಕತ್ತಲಾಯಿತು, ಹಸಿವಲ್ಲಿ ತಲೆ ತಿರುಗ್ತಾ ಇದೆ, ಬೇಗ ಮನೆಗೆ ಹೋಗಿ ಏನಾದರೂ ತಿನ್ನಲೇಬೇಕು. ಹಾಗೆ ಅಂದ್ಕೊಂಡು ಟುನಿ ಹೋಗ್ತಾ ಇದ್ದಾಗ ಊರಿನ ಮಧ್ಯದಲ್ಲಿ ಒಂದು ಮನೆಯಲ್ಲಿ ಸುಮಾರು ಪಕ್ಷಿಗಳು ಕೂತ್ಕೊಂಡು ಊಟ ಮಾಡ್ತಾ ಇತ್ತು. ಆ ಮನೆ ಹೊರಗಡೆ ದೊಡ್ಡ ಬೋರ್ಡ್ ಏನಿಲ್ಲ, ಆದರೆ ಸುಮಾರು ಪಕ್ಷಿಗಳು ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಆವಾಗ ಟುನಿ ಅದರ ನೋಡಿ ಆ ಮನೆಯೊಳಗಡೆ ಹೋದ್ಲು. ಆವಾಗ ಅಲ್ಲಿ ಒಂದು ಪಾರಿವಾಳ ನಿಂತ್ಕೊಂಡಿತ್ತು. ಅಜ್ಜಿ, ನನಗೆ ತುಂಬ ಹಸಿವಾಗ್ತಾ ಇದೆ, ನನಗೆ ತಿನ್ಲಿಕ್ಕೆ ಏನಾದರೂ ಕೊಡ್ತೀರಾ? ಎಷ್ಟು ಹಣ ಕೊಡಬೇಕು? ಹಾಗಂತ ಕೇಳಿದ್ಲು. ಆವಾಗ ಆ ಪಾರಿವಾಳ ನಗುತ್ತಾ, ನೋಡಮ್ಮ, ಇದು ರಾತ್ರಿ ಸಮಯದಲ್ಲಿ ಉಚಿತವಾಗಿ ಕೊಡುವ ಭೋಜನ ಕೂಟ. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಹೊಟ್ಟೆ ತುಂಬಾ ತಿನ್ಬೋದು. ₹1 ಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ಕೂತ್ಕೊಮ್ಮ. ಹಾಗಂತ ಹೇಳಿದ್ರು. ಟುನಿ ಆಶ್ಚರ್ಯದಿಂದ, ಉಚಿತವಾಗಿನಾ? ಈ ದಿನಗಳಲ್ಲಿ ಈ ರೀತಿ ಯಾವ್ದವರು ಕೂಡ ಇದ್ದಾರಾ? ಟುನಿ ಹೋಗಿ ಕೂತ್ಕೊಂಡ್ಲು. ಆವಾಗ ಪಾರಿವಾಳ ಊಟನ ತಗೊಂಡ್ಬಂದು ಅವಳ ಮುಂದೆ ಇಟ್ರು. ಟುನಿ ತುಂಬಾನು ಸಂತೋಷದಿಂದ ಹೊಟ್ಟೆ ತುಂಬ ಆ ಊಟನ ತಿಂದ್ಲು. ಹಾಗೆ ಊಟ ಮಾಡಿ ಮುಗಿದ್ಮೇಲೆ ಟುನಿ ಪಾರಿವಾಳದ ಹತ್ತಿರ, ಅಜ್ಜಿ, ನೀವು ಎಲ್ಲರಿಗೆ ಉಚಿತವಾಗಿ ದಾನ ಮಾಡಿದ್ರೆ ನಿಮಗೆ ನಷ್ಟ ಆಗಲ್ವಾ? ನೀವು ಹೇಗೆ ಕೊಡ್ತಾ ಇದ್ದೀರಾ? ಇಲ್ಲಿ ನೋಡಮ್ಮ, ನಾವು ಹಗಲಿನ ಸಮಯದಲ್ಲಿ ಹಣಕ್ಕೋಸ್ಕರ ವ್ಯಾಪಾರ ಮಾಡ್ತೀವಿ. ಆದ್ರೆ ಅದರಲ್ಲಿ ಸ್ವಲ್ಪ ಭಾಗವನ್ನು ರಾತ್ರಿ ಸಮಯದಲ್ಲಿ ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ಉಚಿತವಾಗಿ ಕೊಡ್ತೀವಿ. ಹಗಲಲ್ಲಿ ವ್ಯಾಪಾರ ಮಾಡುವುದು ಹೊಟ್ಟೆಗೋಸ್ಕರ, ರಾತ್ರಿಯಲ್ಲಿ ಅನ್ನದಾನ ಮಾಡುವುದು ತೃಪ್ತಿಗೋಸ್ಕರ. ನಮಗೆ ನಷ್ಟ ಆಗೋದಿಲ್ಲ, ದೇವ್ರು ಏನಾದ್ರೂ ಒಂದು ರೂಪದಲ್ಲಿ ಕೊಡ್ತಾ ಇರ್ತಾನೆ. ಹಾಗಂತ ಹೇಳಿದ್ರು. ಟುನಿ ಅದನ್ನ ಕೇಳಿ ತುಂಬಾ ಆಶ್ಚರ್ಯಪಟ್ಲು. ಆವಾಗ ಅವಳಿಗೊಂದು ಯೋಚನೆ ಬಂತು. ನಾನು ಕೂಡ ನಮ್ಮ ಊರಲ್ಲಿ ಯಾಕೆ ಈ ರೀತಿ ಮಾಡಬಾರ್ದು? ಹಾಗಂತ ಹೇಳಿದ್ಲು. ಅವ್ರಿಗೆ ನಮಸ್ಕಾರ ಮಾಡಿ ಟುನಿ ಅಲ್ಲಿಂದ ಅವಳ ಮನೆಗೆ ಹೊರಟ್ಲು. ಆವಾಗ ಬುಜ್ಜಿಗುಬ್ಬಚ್ಚಿ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ಕೊಂಡೆ ತಾಯಿಗೋಸ್ಕರ ಕಾಯ್ತಾ ಇದ್ಲು. ಆವಾಗ್ಲೇ ಟುನಿ ಮನೆಯೊಳಗಡೆ ಬಂದ್ಲು. ಅಮ್ಮ, ಇಷ್ಟೊಂದು ತಡವಾಗಿ ಬಂದಿದ್ದೀರಾ? ನಿಮಗೆ ಹಸಿವಾಗ್ತಾ ಇಲ್ವಾ? ಬನ್ನಿ ಅಮ್ಮ, ಊಟ ಮಾಡೋಣ. ಬೇಡ ಬುಜ್ಜಿ, ನಾನು ಪಕ್ಕದ ಗ್ರಾಮದಲ್ಲಿ ಊಟ ಮಾಡಿ ಬಂದೆ. ಅಲ್ಲಿ ಒಂದು ಅದ್ಭುತ ನಡೆಯಿತು. ನಡೆದಿದ್ದೇನು ಅಂತ ಟುನಿ ಹೇಳಿದ್ಲು. ಉಚಿತ ಆಹಾರದ ಬಗ್ಗೆ ಆ ಪಾರಿವಾಳ ಏನ್ ಹೇಳ್ತೋ ಅದ್ರ ಬಗ್ಗೆ ಹೇಳಿದ್ಲು. ಹೌದಾ ಅಮ್ಮ, ಎಷ್ಟು ಒಳ್ಳೆ ವಿಚಾರ. ಆದ್ರೆ ನಾವು ಹೇಗಮ್ಮ ಮಾಡೋದು? ನಮ್ ಜೊತೆ ಅದು ಸಾಧ್ಯನಾ? ನಮ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ. ಅದಕ್ಕೆ ಹಣ ಬೇಕಾಗಿಲ್ಲ ಬುಜ್ಜಿ, ಮನಸ್ಸೇ ಬೇಕಾಗಿರೋದು. ನಾವು ಕೂಡ ಒಂದು ಹೋಟೆಲ್ ಆರಂಭಿಸೋಣ. ನಾವು ಕೂಡ ಹಗಲಿನ ಹೊತ್ತಿನಲ್ಲಿ ಒಂದು ಹೋಟೆಲನ್ನು ಆರಂಭಿಸೋಣ. ಹಗಲಲ್ಲಿ ಎಲ್ಲರಿಗೂ ದುಡ್ಡಿಗೆ ಮಾರಾಟ ಮಾಡೋಣ, ರಾತ್ರಿಯಲ್ಲಿ ಬಂದವರಿಗೆ ದಾನ ಮಾಡೋಣ. ಏನಂತೀಯಾ? ಬುಜ್ಜಿ ಉತ್ಸಾಹದಿಂದ, ಅಮ್ಮ, ಸೂಪರ್ ಐಡಿಯಾ ಅಮ್ಮ. ನಾನು ಕೂಡ ಸ್ಕೂಲ್ ಆದ್ಮೇಲೆ ನಿಮ್ ಜೊತೆ ಬಂದು ನಿಮಗೋಸ್ಕರ ಸಹಾಯ ಮಾಡ್ತೀನಿ. ನಾಳೆಯಿಂದನೇ ಆರಂಭಿಸೋಣ. ಮರುದಿನ ಬೆಳಗ್ಗೆ ಟುನಿ ಅವಳ ಮನೆಯ ಮುಂದ್ಗಡೆ ಒಂದು ದೊಡ್ಡ ಗಾಡಿನ ಇಟ್ಲು. ಆ ದಿನ ಅವಳು ಆಹಾರನ ತಯಾರು ಮಾಡಿ ಅದನ್ನ ಆ ಗಾಡಿಯಲ್ಲಿ ತಗೊಂಡ್ ಬಂದು ಇಟ್ಲು. ಆ ದಿನ ಊರಿನವರು ಎಲ್ರು ಕೂಡ ಟುನಿಯ ಕೈರುಚಿ ಏನು ಅಂತ ತಿಳ್ಕೊಳ್ಳುವ ಸಮಯ ಅದು. ಪಕ್ಷಿಗಳೆಲ್ರೂ ಬಂದು ಅವಳ ಹತ್ರ ಆಹಾರ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ತುನಿ, ನಿನ್ನ ಪುಳಿಯೋಗರೆ ತುಂಬಾ ಚೆನ್ನಾಗಿದೆ, ರೇಟ್ ಕೂಡ ತುಂಬಾ ಕಡಿಮೆನೇ ಇದೆ. ನಾಳೆಯಿಂದ ನಾನು ಇಲ್ಲೇ ಬಂದು ಊಟ ಮಾಡ್ತೀನಿ. ತುನಿ, ನನ್ನ ಮಗನಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಪಾರ್ಸಲ್ ಕಟ್ಟು. ಹೋಟೆಲ್ಗೆ ಸುಮಾರು ಪಕ್ಷಿಗಳು ಬಂದ್ರು. ಆ ದಿನ ಬೆಳಿಗ್ಗೆ ಸಿಕ್ಕಿದ ಹಣದಲ್ಲಿ ಟುನಿ ರಾತ್ರಿ ಅಡಿಗೆ ಶುರು ಮಾಡಿದ್ಲು. ರಾತ್ರಿ ಆಹಾರವನ್ನೆಲ್ಲ ಅವಳು ಗಾಡಿಯಲ್ಲಿ ತಗೊಂಡ್ ಬಂದಿಟ್ಟು ಫ್ರೀ ನೈಟ್ ಫುಡ್ ಅಂತ ಬೋರ್ಡ್ ಹಾಕಿದ್ಲು. ಟುನಿ ಉಚಿತವಾಗಿ ಆಹಾರ ಕೊಡುವ ವಿಷಯ ಆ ಊರಿನಲ್ಲಿ ಎಲ್ರಿಗೂ ತಿಳಿಯಿತು. ಆ ವಿಷಯ ತಿಳ್ಕೊಂಡು ಚಿಚುಕಾಗೆ ಅಂತೂ ತುಂಬಾನೇ ಸಂತೋಷಪಟ್ಟಿತು. ವಿಷಯ ಗೊತ್ತಾಯ್ತಾ? ಆ ತುನಿಗೇನೋ ಹುಚ್ಚು ಹಿಡ್ದಿದೆಯಂತೆ. ರಾತ್ರಿಯಲ್ಲಿ ಎಲ್ಲರಿಗೂ ಅನ್ನದಾನ ಮಾಡ್ತಾಳಂತೆ. ನಮಗೆ ಅಡ್ಗೆ ಮನೆಗೆ ರಜೆ ಬಿಟ್ಟಿದೀವಿ, ಬಾ ನಾವು ಅಲ್ಲಿಗೆ ಹೋಗೋಣ. ಅದು ಬಡವರಿಗೆ ಅಂತ ಮಾಡಿರೋದು, ನಾವು ಹೋಗಿ ತಿಂದ್ರೆ ಚೆನ್ನಾಗಿರುತ್ತಾ? ಹಸಿವೆ ಅನ್ನೋದು ಎಲ್ಲರಿಗೂ ಒಂದೇ ತಾನೇ, ನಾವು ಹೋಗಿ ತಿನ್ಬಾರ್ದ ಏನು? ಬಾ ಬಾ. ಚಿಚು ತಕ್ಷಣ ಅಲ್ಲಿಂದ ಹೊರಟು ಉಚಿತ ಊಟನ ತಿನ್ನೋದಕ್ಕೋಸ್ಕರ ಟುನಿಯ ಗಾಡಿ ಹತ್ರ ಹೋದ್ಲು. ಅಲ್ಲಿ ಈಗಾಗಲೇ ಸುಮಾರು ಬಡವರು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅವರನ್ನೆಲ್ಲ ತಳ್ಕೊಂಡು ಚಿಚು ಮುಂದೆ ಹೋದ್ಲು. ತುನಿ, ನಿಜವಾಗ್ಲೂ ಫ್ರೀನಾ ಅಥವಾ ತಿಂದ ಮೇಲೆ ಬಿಲ್ ಹಾಕ್ತೀಯಾ?
ಆವಾಗ ಟುನಿ, ನಿಜನೇ ಚಿಚ್ಚು, ರಾತ್ರಿ ಭೋಜನ ಎಲ್ಲರಿಗೂ ಫ್ರೀ. ಕೂತ್ಕೋ, ಬಡಿಸ್ತೀನಿ. ಚಿಚ್ಚು ಸಂತೋಷವಾಗಿ ಹೋಗಿ ಕೂತ್ಕೊಂಡ್ಲು. ಆವಾಗ ಟುನಿ ಗುಬ್ಬಚ್ಚಿ ಚಿಚ್ಚುವಿಗೆ ಮಾತ್ರವಲ್ಲದೆ ಅಲ್ಲಿಗೆ ಬಂದಿರುವ ಎಲ್ಲ ಪಕ್ಷಿಗಳಿಗೂ ಕೂಡ ಬಾಳೆ ಎಲೆಯಲ್ಲಿ ಆಹಾರ ಇಟ್ಲು. ಆವಾಗ ಚಿಚುಕಾಗೆ ಆ ಆಹಾರನ ತಿನ್ನೋಡಿ, ಅಬ್ಬಾ, ಸೂಪರು ತುನಿ, ನಾಳೆ ಕೂಡ ಬರ್ತೀನಿ, ಸ್ವೀಟ್ ಕೂಡ ಮಾಡೇನು. ಆ ದಿನದಿಂದ ಚಿಚುಕಾಗೆ ರಾತ್ರಿ 8 ಗಂಟೆ ಸಮಯ ಆದ್ರೆ ಸಾಕು ಟುನಿಯ ಮನೆಯ ಹತ್ತಿರ ಬರ್ತಾ ಇದ್ಲು. ಅವಳು ಮಾತ್ರ ಬರೋದಲ್ಲದೆ ಪಕ್ಕದೂರಿಂದ ಅವಳ ಬಂಧು ಬಳಗ ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾ ಇದ್ಲು. ಬನ್ನಿ ಬನ್ನಿ, ನಮ್ಮ ಊರಲ್ಲಿ ಅನ್ನದಾನ ಸತ್ರ ಇದೆ, ಎಷ್ಟು ಬೇಕಾದ್ರೂ ತಿನ್ಬೋದು, ಎಲ್ಲನೂ ಉಚಿತ. ಟುನಿಗೆ ಖರ್ಚು ಹೆಚ್ಚಾಗ್ತಾ ಇತ್ತು. ಆದ್ರೂ ಅವಳು ಮುಗುಳ್ನಗೆಯಿಂದ ಎಲ್ರಿಗೂ ಆಹಾರ ಬಡಿಸ್ತಿದ್ಲು. ಯಾರು ಹಸುವಿಂದ ಇರಬಾರ್ದು ಅನ್ನೋದೇ ಅವಳ ಉದ್ದೇಶ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆಗೆ ತುಂಬಾನೇ ಹಸಿವಾಗ್ತಾ ಇತ್ತು. ರಾತ್ರಿ ಆಗಕ್ಕೆ ಇನ್ನು ಸುಮಾರು ಸಮಯನೂ ಇತ್ತು. ಬೇರೆ ದಾರಿ ಇಲ್ಲದೆ ಚಿಚುಕಾಗೆ ಟುನಿಗುಬ್ಬಚ್ಚಿಯ ಹೋಟೆಲ್ ಹತ್ತಿರ ಹೋದ್ಲು. ಆದ್ರೆ ಇವಾಗ ಅವಳು ಹಣ ಕೊಡ್ಬೇಕಾಗಿತ್ತು. ತುನಿ, ತುಂಬಾನೇ ಹಸಿವಾಗ್ತಾ ಇದೆ, ತಗೋ ದುಡ್ಡು, ನನಗೊಂದು ಪ್ಲೇಟ್ ಮೀಲ್ಸ್ ಕೊಡು. ಕೂತ್ಕೋ ಚಿಚ್ಚು. ಆವಾಗ್ಲೇ ಅಲ್ಲಿಗೆ ಮಹಿ ಹದ್ದು, ಚೋಟಿಗಿಳಿ, ಲೂಸಿ ಪಾರಿವಾಳ ಎಲ್ರೂ ಬಂದಿದ್ರು. ಅವರು ಊಟ ಮಾಡಿ ಬಿಲ್ ಕಟ್ಟುವಾಗ ಟುನಿ ಕೇಳೋದ್ಕಿಂತ ಹೆಚ್ಚಾಗಿ ಹಣನ ಕೊಡ್ತಾ ಇದ್ರು. ತುನಿ, ತಗೋ 100 ರೂಪಾಯಿ, ಮಿಕ್ಕಿರೋದ್ನ ಇಟ್ಕೋ. ತುನಿ, ನನಗೆ 50 ರೂಪಾಯಿ ಸಾಕು, ತಗೋ 200 ರೂಪಾಯಿ ರಾತ್ರಿಗೆ ಇಟ್ಕೋ. ಚಿಚು ಅದರ ನೋಡಿ ಆಶ್ಚರ್ಯದಿಂದ ಮಹಿ ಹದ್ದಿನ ಹತ್ತಿರ ಹೋಗಿ, ಏನು ಮಗಿಯವರೇ, 50 ರೂಪಾಯಿಗೆ ಊಟ ಮಾಡಿ 100 ರೂಪಾಯಿ ಕೊಡ್ತಾ ಇದ್ದೀರಲ್ಲ, ನಿಮ್ಗೇನು ಲೆಕ್ಕಾಚಾರ ಗೊತ್ತಿಲ್ವಾ ಅಥವಾ ಹಣ ಜಾಸ್ತಿ ಆಯ್ತಾ? ಆವಾಗ ಮಹಿ, ಹಣ ಏನು ಜಾಸ್ತಿ ಆಗಿಲ್ಲ ತುನಿ, ರಾತ್ರಿ ಸಮಯದಲ್ಲಿ ಎಲ್ಲರಿಗೂ ಫ್ರೀ ಆಗಿ ಊಟವನ್ನು ಕೊಡ್ತಾ ಇದ್ದಾಳಲ್ವಾ, ಅದರಲ್ಲಿ ನಿಮ್ಮಂತವ್ರು ಕೂಡ ಬಂದು ಊಟ ಮಾಡ್ತಿದ್ದೀರಾ, ಅದರಿಂದ ಅವಳಿಗೆ ಕೂಡ ಯಾವ ನಷ್ಟನೂ ಆಗ್ಬಾರ್ದಲ್ವಾ, ನಷ್ಟ ಆಗಿ ಅವಳು ಕೂಡ ಅಂಗಡಿನ ಮುಚ್ಚಬಾರ್ದು. ಯಾಕೆ ಅಂದ್ರೆ ಈ ಅಂಗಡಿಯಲ್ಲಿ ನಮ್ಮ ಹಾಗೆ ಎಷ್ಟೋ ಬಡವರು ಬಂದು ಊಟ ಮಾಡ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ. ಹೌದು ಚಿಚ್ಚು, ನೀನು ಪ್ರತಿದಿನ ಬಂದು ತುನಿ ಅಂಗಡಿಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದೀಯಾ, ಒಂದು ದಿನ ಆದ್ರೂ ಅವಳಿಗೆ ಹಣ ಕೊಟ್ಟಿರ್ತೀಯಾ, ಅವಳ ಅಂಗಡಿಯಲ್ಲಿ ಇರುವಂತಹ ಪದಾರ್ಥವನ್ನು ದೋಚ್ಕೊಂಡು ಹೋಗ್ತಿದೀಯಾ? ಚಿಚುಕಾಗಿ ಅದನ್ನ ಕೇಳಿ ಆಶ್ಚರ್ಯದಿಂದ, ಅಯ್ಯೋ, ನಾನು ಅಷ್ಟೊಂದು ಸೆಲ್ಫ್ಯೂಷಾ? ತುನಿ ಪಾಪ ಕಷ್ಟಪಟ್ಕೊಂಡು ಎಲ್ಲರಿಗೆ ಅನ್ನದಾನ ಮಾಡಿದ್ರೆ ನಾನು ಅವಳ ಕೈಯಿಂದ ಕಿತ್ತು ತಿನ್ನುವ ಹಾಗೆ ಬಂದು ತಿಂತಾ ಇದ್ದೀನ? ನಾನು ಎಷ್ಟು ಕೆಟ್ಟವಳು? ಅವಳ ಮನಸ್ಸು ಅವಳತ್ರ ಪ್ರಶ್ನೆ ಕೇಳಿತು. ಅವಳ ಕಣ್ಣಲ್ಲಿ ಕಣ್ಣೀರು ಬಂತು. ತಕ್ಷಣ ಚಿಚ್ಚು ಟುನಿ ಹತ್ರ ಹೋಗಿ ಅವಳ ಹತ್ರ ಕ್ಷಮಾಪಣೆ ಕೇಳಿದ್ಲು. ತುನಿ, ನನ್ನನ್ನು ಕ್ಷಮಿಸು. ಅಯ್ಯೋ ಚಿಚ್ಚು, ಯಾಕೆ ಕಣ್ಣೀರಾಗ್ತಾ ಇದ್ದೀಯಾ? ನಾನು ಒಬ್ಳು ರಾಕ್ಷಸಿ, ಪ್ರತಿದಿನ ಬಂದು ರಾತ್ರಿ ಸಮಯದಲ್ಲಿ ನಿನ್ ಕೈಯಿಂದ ಊಟನ ಕಿತ್ಕೊಂಡು ತಿಂತಾ ಇದ್ದೀನಿ, ನಿನ್ಗೆ ಹಣ ಕೂಡ ಕೊಡ್ತಾ ಇಲ್ಲ. ಮಗಿಯವರು ಹೇಳ್ದಾಗನೇ ನನ್ನ ತಪ್ಪು ನಂಗೆ ಗೊತ್ತಾಗಿದ್ದು, ಇನ್ನು ನಾನು ಹಣ ಕೊಡ್ತೀನಿ. ಪರವಾಗಿಲ್ಲ ಚಿಚ್ಚು, ಮಾಡಿದ ತಪ್ಪಿಗೆ ನೀನು ಪಶ್ಚಾತ್ತಾಪ ಪಡ್ತಾ ಇದೀಯಾ, ಅದೇ ಸಾಕು. ಅಯ್ಯೋ ತುನಿ, ಹಾಗೆಲ್ಲ ಹೇಳ್ಬೇಡ, ಇವಾಗ ನನ್ನ ಕೈಯಲ್ಲಿ ಹಣ ಇಲ್ಲ, ಆದ್ರೆ ಶಕ್ತಿ ಇದೆ. ಇನ್ ಮುಂದೆ ಸಂಜೆ ಸಮಯದಲ್ಲಿ ನಿನ್ ಜೊತೆ ಬಂದು ನಿನ್ನ ಹೋಟೆಲಲ್ಲಿ ಕೆಲಸ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಅಡಿಗೆಗೆ ನಿನ್ಗೆ ಸಹಾಯ ಮಾಡ್ತೀನಿ, ಹಾಗೇನೆ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತೀನಿ. ಪ್ಲೀಸ್ ತುನಿ, ನನಗೆ ಒಂದು ಕಾಲಾವಕಾಶ ಕೊಡು, ಬೇಡ ಅನ್ಬೇಡ. ಆವಾಗ ಬುಜ್ಜಿ, ನಿಜನಾ ಅತ್ತೆ, ನೀವು ಬಂದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ, ನಮ್ಮ ಅಮ್ಮ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ. ನಿಜನಾ ಚಿಚ್ಚು, ನೀನ್ ಕೂಡ ನನಗೆ ಸಹಾಯ ಮಾಡಿದ್ರೆ ನಾನು ತುಂಬಾ ಜನರಿಗೆ ಸಹಾಯ ಮಾಡಬಹುದು. ನಿನಗೆ ಸ್ವಾಗತ. ಆ ದಿನ ರಾತ್ರಿ ದೃಶ್ಯನೇ ಬದಲಾಯ್ತು. ಟುನಿ ಎಲ್ರಿಗೋಸ್ಕರ ಬೇಗ ಬೇಗ ಅಡಿಗೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಎಲ್ಲರಿಗೂ ಬಾಳೆ ಎಲೆ ಹಾಕಿ ಆಹಾರನ ಬಡಿಸ್ತಾ ಇದ್ಲು. ಈ ಸಲ ಅವಳ ಮುಖದಲ್ಲಿ ಸಂತೋಷ, ಒಂದು ಕಾಂತಿ ಎಲ್ಲಾನು ಕಾಣಿಸ್ತಾ ಇತ್ತು. ಆವಾಗ ಚಿಚ್ಚು ಎಲ್ಲರ ಹತ್ರನೂ, ಬನ್ನಿ ಬನ್ನಿ, ಬಿಸಿ ಬಿಸಿ ಊಟ, ಯಾರು ಕೂಡ ಖಾಲಿ ಹೊಟ್ಟೆಯಲ್ಲಿ ಹೋಗ್ಬಾರದು, ಊಟ ಮಾಡ್ಕೊಂಡೋಗಿ. ಚಿಚ್ಚು ಹತ್ರ ಬಂದಿರುವ ಬದಲಾವಣೆನ ನೋಡಿ ಎಲ್ರೂ ಆಶ್ಚರ್ಯನೂ ಪಟ್ರು, ಜೊತೆಗೆ ಸಂತೋಷನೂ ಪಟ್ರು. ಆ ದಿನ ರಾತ್ರಿ ಟುನಿ, ಚಿಚ್ಚು, ಬುಜ್ಜಿ ಹಾಗೂ ಚಿನ್ನು ಎಲ್ರೂ ಸೇರಿ ಬಂದವರು ಎಲ್ರಿಗೂ ಕೂಡ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ರು. ಎಲ್ರೂ ಹೊಟ್ಟೆ ತುಂಬಾ ಊಟನೂ ಮಾಡ್ತಾ ಇದ್ರು. ತುಂಬಾ ಥ್ಯಾಂಕ್ಸ್ ಚಿಚ್ಚು, ನೀನ್ ಬಂದಿದ್ರಿಂದ ನನ್ಗೆ ಬಲ ಜಾಸ್ತಿ ಆಗಿದೆ. ಈ ಥ್ಯಾಂಕ್ಸ್ನ ನಾನ್ ನಿನಗೇನೆ ಹೇಳ್ಬೇಕು. ಹಸಿವಲ್ಲಿರೋರ ಹೊಟ್ಟೆನ ನೀನು ತುಂಬಿಸ್ತಾ ಇದ್ದೀಯ. ನನ್ನ ಹೊಟ್ಟೆ ಖಾಲಿಯಾಗಿದ್ರು ನನ್ ಮನ್ಸು ತುಂಬಿ ಹೋಗಿದೆ. ಒಂದು ದಿನ ರಾತ್ರಿ ಸಮಯ ಟುನಿ ಹಸುವಾಗ್ತಿದೆ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗಿ ಒಂದು ಪಾರಿವಾಳದ ಬಗ್ಗೆ ತಿಳ್ಕೊಂಡು ಅವ್ರ ತರ ಅವಳು ಕೂಡ ಎಲ್ರಿಗೂ ಉಚಿತ ಆಹಾರ ಕೊಡ್ಬೇಕು ಅಂತ ಅನ್ಕೊಂಡ ಒಂದು ಒಳ್ಳೆ ಉದ್ದೇಶಕ್ಕೆ ಆ ಊರೇ ಇವಾಗ ಅವಳಿಗೆ ಸಪೋರ್ಟ್ ಮಾಡ್ತಾ ಇತ್ತು. ನಾವು ಅನ್ಕೊಳ್ಳೋದ್ರಲ್ಲಿ ಒಳ್ಳೆ ವಿಷಯ ಇದ್ರೆ ನಮ್ ಜೀವನದಲ್ಲಿ ಎಲ್ಲಾನು ಒಳ್ಳೆಯದಾಗಿ ನಡೆಯುತ್ತೆ. ಅದು ಪಕ್ಷಿಗಳ ಗ್ರಾಮ. ನಾಳೆ ಹೋಲಿ ಹಬ್ಬ. ಒಂದು ದೊಡ್ಡ ಮರದ ಕೆಳಗಡೆ ಬನ್ನಗಿಳಿ, ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ ಎಲ್ರೂ ಕೂತ್ಕೊಂಡಿದ್ರು. ಅವರು ಈ ಸಲ ಹೋಲಿ ಹಬ್ಬನ ಹೇಗಾದ್ರೂ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ರು.
ಅವ್ರ ಕೈಯಲ್ಲಿ ಸ್ವಲ್ಪ ಹೂಗಳು ಹಾಗೂ ಎಲೆಗಳು ಎಲ್ಲಾನು ಇತ್ತು. ಹೇ ಬನ್ನು ಚಿನ್ನು, ನಾಳೆ ಹೋಲಿ ಹಬ್ಬ ಅಲ್ವಾ? ನಾವೆಲ್ಲರೂ ಸೇರಿ ಯಾವಾಗ್ಲೂ ತರ ಹೋಲಿ ಹಬ್ಬನ ಸೆಲೆಬ್ರೇಟ್ ಮಾಡಬಾರ್ದು. ಈ ಸಲ ಡಿಫ್ರೆಂಟ್ ಆಗಿ ಹೇಗಾದ್ರೂ ಸೆಲೆಬ್ರೇಟ್ ಮಾಡಬೇಕು. ಒಂದೊಂದು ವರ್ಷನೂ ಒಂದೇ ತರ ಮಾಡೋದು ತುಂಬಾ ಬೋರ್ ಹೊಡಿತಾ ಇದೆ. ಹೌದು ಬುಜ್ಜಿ, ನನಗೂ ಕೂಡ ಬೋರೆ. ನಮ್ಮಮ್ಮ ಯಾವಾಗಲೂ ಹೋಲಿ ಹಬ್ಬಕ್ಕೆ ಬರೀ ಕಲರ್ ನೀರು ಕಲರ್ ಹುಡಿ ತಗೊಂಡು ಬಂದು ಕೊಡ್ತಾರೆ. ಆದರೆ ಆ ಕಲರ್ ಹುಡಿ ನನ್ನ ಮೈಯಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ಆಮೇಲೆ ಎಷ್ಟೇ ಸ್ನಾನ ಮಾಡಿದ್ರೂ ಹೋಗೋದೂ ಇಲ್ಲ, ಅದು ಉರಿಯುತ್ತೆ ಬೇರೆ. ನನಗೆ ಆ ಕಲರ್ ಹುಡಿ ಹಾಕೊಳ್ಳೋದ್ರಲ್ಲಿ ಇಷ್ಟನೇ ಇಲ್ಲ. ನನಗೂ ಕೂಡ ಕಣೋ, ನನಗೆ ಸ್ಕಿನ್ ಅಲರ್ಜಿ ಇದೆ. ಕಲರ್ ಹುಡಿ ಮೇಲೆ ಬಿದ್ದರೆ ಸ್ಕಿನ್ ಅಲರ್ಜಿ ಬರುತ್ತೆ ಅಂತ ನಮ್ಮಮ್ಮ ಹೋಲಿ ಹಬ್ಬದ ದಿನ ನನ್ನನ್ನು ಹೊರಗಡೆ ಕೂಡ ಕಳಿಸೋದಿಲ್ಲ. ಅದಕ್ಕೆ ಈ ಸಲ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಣ. ಹೌದೇನೋ, ಹೊಸ ಐಡಿಯಾ ಇಟ್ಕೊಂಡಿದ್ಯಾ? ಏನೋ ಐಡಿಯಾ ಬನ್ನೋ, ಅದನ್ನು ಬೇಗ ಹೇಳು, ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಏನೇ ಇಲ್ಲ ಬುಜ್ಜಿ, ಅಡವಿಲಿ ಸಿಗೋ ಒಳ್ಳೆ ಒಳ್ಳೆ ಹಣ್ಣುಗಳು ಹೂಗಳನ್ನು ತಗೊಂಡು ಬಂದು ನಾವ್ಯಾಕೆ ವಾಟರ್ ಬಲೂನ್ಸ್ನ ರೆಡಿ ಮಾಡಬಾರ್ದು? ಮೊನ್ನೆ ನಾನೊಂದು ಹಣ್ಣು ತಿಂದೆ, ಆವಾಗ ಅದರ ಜ್ಯೂಸ್ ನನ್ನ ಕೈಯಲ್ಲಿ ಬಿತ್ತು. ಅದು ಒಳ್ಳೆ ಕಲರ್ ಥರನೇ ಇತ್ತು. ಅದು ಅಲ್ಲದೆ ಅದರಲ್ಲಿ ಯಾವುದೇ ಊರಿನೂ ಇಲ್ಲ. ಸೂಪರ್ ಐಡಿಯಾ ಬನ್ನು. ಆದರೆ ಆ ಜ್ಯೂಸ್ ಎಲ್ಲ ಉಯ್ಯಕ್ಕೆ ನಮಗೆ ಬಲೂನ್ ಬೇಕಲ್ವಾ? ನಾವು ಪಕ್ಷಿಗಳು ಬಲೂನ್ಗೆ ಏನು ಮಾಡೋದು? ಹೌದಲ್ವಾ, ಆ ಜ್ಯೂಸ್ ಉಯ್ಯಕ್ಕೆ ಬಲೂನ್ ಬೇಕಲ್ವಾ? ಬಲೂನ್ ಇಲ್ಲದೆ ಆ ಜ್ಯೂಸ್ನ ಯಾವುದ್ರಲ್ಲಿ ಉಯ್ಯೋದು? ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಅಡವಿಲಿ ಒಂದು ದೊಡ್ಡ ದೊಡ್ಡ ಎಲೆ ಇರೋ ಮರನ ನೋಡಿದ್ದೀನಿ. ಆ ಎಲೆ ತುಂಬ ಸಾಫ್ಟ್ ಆಗಿರುತ್ತೆ, ತೆಳುವಾಗಿರುತ್ತೆ. ಅದನ್ನು ನಾವು ಬಲೂನ್ ಥರ ಮಾಡಿ ಅದರೊಳಗಡೆ ಈ ಜ್ಯೂಸನ್ನು ಹಾಕಿ ನಾವು ಅದನ್ನು ಮಡಚಿ ಬಿಸಾಕೋಣ. ಆವಾಗ ಬಲೂನ್ ಥರ ಕೆಲಸ ಮಾಡುತ್ತೆ. ಈ ಐಡಿಯಾ ಚೆನ್ನಾಗಿದೆ. ಹಾಗಾದರೆ ಬನ್ನಿ, ಇವಾಗಲೇ ಅಡವಿಗೆ ಹೋಗಿ ನಮಗೆ ಬೇಕಾಗಿರುವ ಎಲೆ, ಹೂ, ಹಣ್ಣು ಎಲ್ಲನೂ ತಗೊಂಡು ಬರೋಣ. ನಾವು ಬಲೂನ್ಗಳನ್ನೇ ಏರ್ಪಾಡು ಮಾಡೋಣ. ಆದರೆ ಈ ವಿಷಯ ದೊಡ್ಡವ್ರಿಗೆ ಗೊತ್ತಾಗಬಾರ್ದು, ರಹಸ್ಯವಾಗಿರಬೇಕು. ಸರಿ, ಹಾಗಾದರೆ ಬನ್ನಿ. ಈ ಸಲ ಚಿಕ್ಕ ಮಕ್ಕಳ ಟೀಮ್ ಏನು ಮಾಡ್ತಾರೆ ಅನ್ನೋದನ್ನ ನಮ್ಮೂರಿಗೆ ಎಲ್ರಿಗೂ ನಾವು ತಿಳಿಸ್ಬೇಕು. ಮಕ್ಕಳು 3 ಜನ ಸಂತೋಷವಾಗಿ ಅಡವಿಗೆ ಹೋಗಿ ಹೂ, ಹಣ್ಣು ಎಲ್ಲಾನು ಏರ್ಪಾಡು ಮಾಡ್ತಾ ಇದ್ರು. ಚಿನ್ನು ಹೋಗಿ ಎಲೆಗಳನ್ನ ತಗೊಂಡು ಬಂದ, ಬುಜ್ಜಿ ಹೂಗಳನ್ನ ತಗೊಂಡು ಬಂದ್ಲು, ಬನ್ನು ಹಣ್ಣುಗಳನ್ನ ತಗೊಂಡು ಬಂದ. ಆವಾಗಲೇ ಚಿಚುಕಾಗೆ ಆ ಕಡೆ ಬಂತು. ಆವಾಗ ಚಿಚುಕಾಗೆ ಚಿನ್ನನ ನೋಡಿ, ಏ ಚಿನ್ನು, ಇಲ್ಲೇನೋ ಮಾಡ್ತಾ ಇದೀಯಾ? ಇಲ್ಲಿ ನೋಡಿದ್ಯಾ, ನಾನು ಜಪಾನಿಂದ ಕಲರ್ಫುಲ್ ಆದ ಗ್ಲಿಟರ್ಸ್ನ ತಗೊಂಡು ಬಂದಿದ್ದೀನಿ. ನಾಳೆ ಹೋಲಿ ಹಬ್ಬ ಅಲ್ವಾ? ಈ ಗ್ಲಿಟರ್ ಕಲರ್ಸ್ನ ಎಲ್ಲರ ಮೇಲೆ ಹಾಕಿ ನಾವು ಚೆನ್ನಾಗಿ ಆಚರಿಸೋಣವಾ? ಅಮ್ಮ, ನನಗೆ ಈ ಗ್ಲಿಟರ್ ಕಲರ್ಸ್ ಏನೂ ಬೇಡ ಅಮ್ಮ. ಹೋದ ವರ್ಷ ಏನಾಯ್ತು ಅನ್ನೋದನ್ನ ನೀನು ಮರ್ತೋದ್ಯಾ? ಈ ವರ್ಷ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಲಿ ಆಚರಿಸ್ಕೊಳ್ತೀನಿ. ನಿಮ್ಮ ಕಲರ್ನ ನೀನು ನಿನ್ನ ಫ್ರೆಂಡ್ಸ್ ಮೇಲೆ ಹಚ್ಕೋ. ಏನು ಮಾಡ್ತಾ ಇದ್ದೀರಾ ಬುಜ್ಜಿ? ನಿನ್ನ ಟೀಮಲ್ಲಿ ನನ್ನ ಮಗನನ್ನು ಸೇರಿಸ್ಕೊಂಡ್ಯಾ? ಇದೇನಿದು ಹಣ್ಣುಗಳು, ಹೂಗಳು, ಎಲೆಗಳು ಇದನ್ನ ಇಟ್ಕೊಂಡು ಏನು ಮಾಡ್ತೀರಾ? ನನ್ನ ಗ್ಲಿಟರ್ಸ್ ಕಲರ್ಸ್ ಚೆನ್ನಾಗಿರುತ್ತೆ, ನಾನು ನಿಮಗೆ ಆಮೇಲೆ ಕೊಡಲ್ಲ ಇದನ್ನು. ಅವಾಗ ಬುಜ್ಜಿನ ಗೊತ್ತಾ, ಆಂಟಿ, ನಿಮ್ಮ ಗ್ಲಿಟರ್ ಕಲರ್ಸ್ ನಮಗೆ ಬೇಕಾಗಿಲ್ಲ. ನಾವು ನಮಗೇನೆ ಕಲರ್ಸ್ನ ರೆಡಿ ಮಾಡ್ಕೊಳ್ತೀವಿ. ನೀವೇ ಅದನ್ನ ಇಟ್ಕೊಂಡು ಆಟಾಡ್ಕೊಳ್ಳಿ. ನಾಳೆ ನಾವು ಆಟಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಹೌದು ಆಂಟಿ, ನಮ್ಮ ಹತ್ರನೂ ಕಲರ್ಸ್ ಇರುತ್ತೆ. ಆ ಕಲರ್ಸ್ನ ಮೊದಲು ನಿಮ್ಮ ಮೇಲೇ ಹಾಕ್ತೀವಿ. ಆವಾಗ ನೀವು ಹಾಕ್ಕೊಂಡಿರುವ ಈ ಮೇಕಪ್ ಎಲ್ಲನೂ ಬೇಗ ಕರಗಿ ಹೋಗುತ್ತೆ. ನನ್ನ ಮೇಕಪ್ ಹೋಗ್ಬಿಡುತ್ತಾ? ನಾಳೆ ನಾನು ಒಳ್ಳೆ ವಾಟರ್ ಪ್ರೂಫ್ ಮೇಕಪ್ ಹಾಕ್ಕೊಳ್ತೀನಿ. ನೀವು ಏನೇ ಕಲರ್ ಹಾಕಿದ್ರೂ ನನ್ನ ಮುಖಕ್ಕೆ ಏನೂ ಆಗಲ್ಲ. ಸರಿ ಏನೋ ಮಾಡ್ಕೊಳ್ಳಿ, ನಾನಂತೂ ಈ ಕಲರ್ಗಳನ್ನು ಎಲ್ಲಾದರೂ ತೆಗೆದಿಡ್ತೀನಿ. ಹಾಗಂತ ಹೇಳಿ ಚಿಚು ಅಲ್ಲಿಂದ ಹೋದ್ಲು. ನೋಡಿದ್ರೇನೋ, ನಮ್ಮಮ್ಮ ಯಾವಾಗಲೂ ಇಷ್ಟೇ. ನಾಳೆ ಬೆಳಿಗ್ಗೆ ಫಸ್ಟು ಬಲೂನ್ನ ನಮ್ಮಮ್ಮನ ಮುಖದ ಮೇಲೇ ಬಿಸಾಕಬೇಕು. ಸರಿ ಕಣೋ, ನಾಳೆ ಕತೆನ ನಾಳೆ ನೋಡೋಣ. ಇವಾಗ ಈ ಹಣ್ಣು, ಹೂ ಎಲ್ಲನೂ ಜಜ್ಜಿ ನಾವು ಜ್ಯೂಸ್ ರೆಡಿ ಮಾಡಬೇಕು. ಬುಜ್ಜಿ, ನೀನು ಬಲೂನ್ಗಳನ್ನು ರೆಡಿ ಮಾಡು. ಆ ಎಲೆಗಳನ್ನು ಸ್ವಲ್ಪ ಗಟ್ಟಿಯಾಗಿ ಕಟ್ಟಬೇಕಾಯ್ತಾ? ಮಕ್ಕಳು 3 ಜನ ತುಂಬಾನು ಕಷ್ಟಪಟ್ಟು 100 ವಾಟರ್ ಬಲೂನ್ಸ್ಗಳನ್ನು ತಯಾರು ಮಾಡಿದ್ರು. ಅದನ್ನು ಯಾರಿಗೂ ಗೊತ್ತಿಲ್ಲದೆ ತೆಗೆದಿಟ್ರು. ಮರುದಿನ ಬೆಳಗ್ಗೆ, ಆ ದಿನ ಹೋಲಿ ಹಬ್ಬ ಅನ್ನೋದ್ರಿಂದ ಹೋಲಿ ಆಚರಿಸೋದಕ್ಕೋಸ್ಕರ ಮಹಿಹದ್ದು, ಕುಹುಬಾತು, ಚೋಟಿಗಿಳಿ, ಲೂಸಿ ಪಾರಿವಾಳ ಹಾಗೂ ಟುನಿ ಅಲ್ಲಿಗೆ ಬಂದಿದ್ರು. ಆದ್ರೆ ಅಲ್ಲಿ ಮಕ್ಕಳು ಯಾರೂ ಇಲ್ಲ. ಆವಾಗ ಟುನಿ ಅದನ್ನ ನೋಡಿ, ಹೌದು, ಮಕ್ಳೆಲ್ರು ಎಲ್ಲಿಗೆ ಹೋದ್ರು? ಯಾವಾಗಲೂ ನಮಗಿಂತ ಮುಂಚೆ ಬರೋರು ಅವ್ರು ತಾನೆ. ಬುಜ್ಜಿ ಮನೇಲಿಲ್ಲ. ಈ ಮಕ್ಳೆಲ್ರು ಎಲ್ಲಿಗೆ ಹೋಗಿರ್ಬೋದು? ಗೊತ್ತಿಲ್ಲ ಟುನಿ, ಮನೆಯಲ್ಲಿ ಬನ್ನು ಕೂಡ ಇಲ್ಲ. ಬೆಳಿಗ್ಗೆನೇ ಇದ್ದು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ಬಿಟ್ಟ. ಎಲ್ರು ಎಲ್ಲಿಗೆ ಹೋಗಿರ್ಬೋದು? ನಾನ್ ನೋಡ್ದೆ, ಅವ್ರು 3 ಜನನೂ ಮರದ ಹಿಂದ್ಗಡೆ ಕೂತ್ಕೊಂಡು ಏನೋ ಏರ್ಪಾಡು ಮಾಡ್ತಾ ಇದ್ದಾರೆ. ಏನೋ ನಮ್ಗೆ ಗೊತ್ತಿಲ್ಲದೆ ರಹಸ್ಯವಾಗಿ ಮಾಡ್ತಾ ಇದ್ದಾರೆ. ಮಕ್ಕಳು ಅವ್ರವ್ರ ಕೆಲಸದಲ್ಲಿ ಇದ್ದಾರೆ. ಅವ್ರು ಬರೋ ತನಕ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡೋಣ. ಈ ಸಲ ಕಲರ್ನ ಸ್ವಲ್ಪ ನೋಡಿ ಹಚ್ಕೊಳ್ಬೇಕು, ಜಾಸ್ತಿ ಕಲರ್ನ ಹಚ್ಕೊಳ್ಬಾರ್ದು. ಆವಾಗ ಚಿಚುಕಾಗೆ ಒಂದು ಹೊಸ ಅವತಾರದಲ್ಲಿ ಅಲ್ಲಿಗೆ ಬಂದ್ಲು.
ಕಣ್ಣಿಗೆ ಬ್ಲ್ಯಾಕ್ ಕಲರಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು. ಹಾಯ್ ಎವ್ರಿಬಡಿ, ರೆಡಿನಾ? ನಾನ್ ಕೂಡ ರೆಡಿ. ಎಲ್ರೂ ಬಣ್ಣ ಹಚ್ಕೊಳಕ್ಕೆ ರೆಡಿನಾ? ಬನ್ನಿ ಆಟಾಡೋಣ. ಆವಾಗ್ಲೇ ಮಕ್ಳು 3 ಜನ ಮರದ ಹಿಂದ್ಗಡೆಯಿಂದ ಸರ್ಪ್ರೈಸ್ ಅಂತ ಹೇಳಿ 100 ಕಲರ್ ಬಲೂನ್ಸ್ನ ತಗೊಂಡು ದೊಡ್ಡವರ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ರು. ಅವ್ರು ಬಂದಿದ್ದನ್ನ ನೋಡಿ ದೊಡ್ಡವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಎಲ್ರಿಗೂ ಹ್ಯಾಪಿ ಹೋಲಿ. 1 2 3 ಅಟ್ಯಾಕ್. ಬುಜ್ಜಿ ಅಟ್ಯಾಕ್ ಅಂತ ಹೇಳಿದಾಗ ಬುಜ್ಜಿ ಎಲೆಯಿಂದ ಮಾಡಿದ ಕಲರ್ ಬಲೂನ್ನ ತುನಿಯ ಮೇಲೆ ಬಿಸಾಕದ್ಲು. ವಾವ್, ಇದೇನಿದು ನೀರು? ಇಷ್ಟು ಸಾಫ್ಟ್ ಆಗಿ ಟೇಸ್ಟ್ ಆಗಿ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ವಾವ್, ಇದೇನು ಬಲೂನ್ ಅಲ್ವಾ? ಎಲೆನಾ? ತುಂಬಾ ಚೆನ್ನಾಗಿದೆ. ಅಮ್ಮ, ಇವಾಗ ನಿನ್ ಮೇಲೆ. ಹಾಗಂತ ಹೇಳಿ ಬನ್ನು ಅವನ ತಾಯಿ ಮೇಲೆ ಹಸಿರಿನ ಬಣ್ಣದ ಬಲೂನ್ ಹಾಕ್ತಾ. ವಾವ್, ನನ್ ಮೇಲೆ ಸೂಪರ್ ಕಲರ್ ಹಾಕಿದ್ಯಾ ಕಣೋ. ಈ ಹಸಿರಿಗೂ ಹಸಿನಕ್ಕೂ ನೋಡಕ್ ತುಂಬಾನೇ ಚೆನ್ನಾಗಿದೆ. ಇದು ಒಳ್ಳೆ ಐಡಿಯಾ. ಈ ಐಡಿಯಾ ಯಾರು ಕೊಟ್ಟಿದ್ದು? ಇದು ನಮ್ 3 ಜನದ ಐಡಿಯಾನೇ. ನಾವು 3 ಜನ ಅಡವಿಗೆ ಹೋಗಿ ಹೂ ಹಣ್ಣು ತಗೊಂಡ್ ಬಂದು ಅದರ ರಸನ ತೆಗೆದು ನೀರಲ್ಲಿ ಬೆರೆಸಿ ಎಲೆಯಿಂದ ವಾಟರ್ ಬಲೂನ್ನ ಮಾಡಿದೀವಿ. ವಾವ್, ಇಷ್ಟು ಒಳ್ಳೆ ಮಕ್ಕಳು ನೀವು. ಕಲರ್ಸ್ ತುಂಬಾ ಚೆನ್ನಾಗಿದೆ. ಈ ಕಲರ್ಸ್ನ ಸ್ವಲ್ಪ ನನ್ ಮೇಲೂ ಹಾಕ್ತೀರಾ? ತುಂಬಾ ಆಸೆ ಆಗ್ತಾ ಇದೆ. ಹಾಗಂತ ಹೇಳ್ದಾಗ ಬನ್ನು ಲೂಸಿಯ ಮೇಲೆ ಬ್ಲೂ ಕಲರ್ ಹಾಕ್ತಾ. ಲೂಸಿ ನೋಡಕ್ ಚೆನ್ನಾಗಿದ್ಲು. ಈಗ ಎಲ್ಲ ಟಾರ್ಗೆಟ್ ಮುಗೀತಾ? ನನ್ ಟಾರ್ಗೆಟ್ ನಮ್ಮಮ್ಮ. ಚಿಚೋ, ಎಲ್ಲಿದ್ಯಾ? ಹಾಗಂತ ಹೇಳ್ತಾ ಇದ್ದಾಗ ಚಿಚು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡಿದ್ಲು. ಅವಳ ಮೇಕಪ್ ಎಲ್ಲ ಹಾಳಾಗುತ್ತೋ ಏನೋ ಅಂತ. ಫ್ರೆಂಡ್ಸ್, ಅಲ್ಲಿ ನೋಡಿದ್ರಾ? ನನ್ ಟಾರ್ಗೆಟ್ ಅಲ್ಲಿದೆ. ಇವಾಗ ನಮ್ಮಮ್ಮನ ಮೇಕಪ್ ಎಲ್ಲಾನು ರಿಮೂವ್ ಆಗ್ಬೇಕು. ಆತರ ನಾವು ಬಲೂನ್ ಬಿಸಾಕ್ಬೇಕು. ಅವಾಗ ಬುಜ್ಜಿ ಅಟ್ಯಾಕ್ ಅಟ್ಯಾಕ್ ಹಾಗಂತ ಹೇಳಿದ ತಕ್ಷಣ 3 ಜನ ಚಿಚುಕಾಗಿಯ ಹತ್ತಿರ ಹೋದ್ರು. ಬೇಡ ಚಿನ್ನು, ಬೆಳಗಿಂದ 2 ಗಂಟೆ ಸಮಯ ಕೂತ್ಕೊಂಡು ದುಬೈ ಮೇಕಪ್ ಹಾಕೊಂಡಿದ್ದೀನಿ. ಈ ಮೇಕಪ್ ಹಾಳು ಮಾಡ್ಬೇಡ್ರೋ. ನಾನು ತಗೊಂಡು ಬಂದ ಜಪಾನ್ ಕಲರ್ ಹುಡಿ ಎಲ್ಲಾನು ವೇಸ್ಟಾ? ಅಮ್ಮ, ನೀನ್ ಮೇಕಪ್ ಹಾಕೊಳ್ಬೇಕಾ? ಇವತ್ತು ಹೋಲಿ ಅಲ್ವಾ? ಚಿಚು ಎಷ್ಟೇ ಹೇಳಿದ್ರು ಕೇಳದೆ ಮಕ್ಕಳು ಚಿಚು ಮೇಲೆ ಆ ವಾಟರ್ ಬಲೂನ್ಸ್ನ ಹಾಕಿದ್ರು. ಆ ವಾಟರ್ ಬಲೂನ್ ಚಿಚುನ ಏನು ಮಾಡ್ಲೇ ಇಲ್ಲ. ವಾವ್, ತುಂಬಾ ಟೇಸ್ಟ್ ಆಗಿದೆ ಈ ನೀರು. ತುಂಬಾ ಸ್ಮೆಲ್ ಬರ್ತಾ ಇದೆ. ಆದ್ರೆ ಒಳ್ಳೆ ಸ್ಮೆಲ್ಲು. ಏನ್ ಮಕ್ಳು ಇದು? ಇದನ್ನ ಹೇಗ್ ಮಾಡಿದ್ರಿ? ಆಂಟಿ, ಅಡವಿಲ್ ಸಿಗುವ ಹೂ ಹಣ್ಣು ಇದ್ರೆಲ್ಲ ಜ್ಯೂಸನ್ನ ನಾವು ಈ ವಾಟರ್ ಬಲೂನ್ ಅಲ್ಲಿ ಹಾಕಿದ್ದೀವಿ. ಇದು ಸ್ಕಿನ್ಗೆ ತುಂಬಾ ಒಳ್ಳೇದು. ಹಾಗೇನೆ ಇದನ್ನ ಕುಡಿಬಹುದು ಕೂಡ. ಆವಾಗ ಚಿಚು ಸಂತೋಷದಿಂದ, ಹೋ, ಅಂದ್ರೆ ಇದರಲ್ಲಿರೋದು ಫ್ರೂಟ್ಸ್ ಫ್ಲವರ್ಸ್ ಏನಾ? ಹಾಗಾದ್ರೆ ಇವತ್ತು ನನಗೆ ಮೈಯಿಡಿ ಫ್ಲವರ್ ಫೇಶಿಯಲ್ ಮಾಡ್ತಾ ಇದ್ದೀರಾ? ಫ್ರೂಟ್ ಫೇಶಿಯಲ್ ಕೂಡ. ನನ್ನ ಸ್ಕಿನ್ಗೆ ಇದು ತುಂಬಾನೇ ಒಳ್ಳೇದು. ಆವಾಗ ಎಲ್ರೂ ನಗಾಡ್ತಾ ಇದ್ರು. ಚಿಚು, ಮಕ್ಕಳು ಎಷ್ಟು ಕಷ್ಟಪಟ್ಟು ಈ ವಾಟರ್ ಬಲೂನ್ಸ್ಗಳನ್ನ ತಯಾರು ಮಾಡಿದ್ದಾರೆ. ಇದು ಫ್ರೂಟ್ ಜ್ಯೂಸು. ಇದರಲ್ಲಿ ಸುಮಾರು ವಿಟಮಿನ್ಗಳು ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬಾನು ಒಳ್ಳೇದು. ಮಕ್ಕಳೇ, ನಿಮ್ಮನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ದೊಡ್ಡವರು ನಾವು ಕೂಡ ಸಿಗೋ ಕಲರ್ನ ಯೂಸ್ ಮಾಡ್ತಾ ಇದ್ವಿ. ಆದ್ರೆ ನೀವು ಕಷ್ಟಪಟ್ಟು ನ್ಯಾಚುರಲ್ ಕಲರ್ಸ್ನ ರೆಡಿ ಮಾಡಿದೀರಾ. ಅದರಲ್ಲೂ ಫ್ರೂಟಲ್ಲಿ ತುಂಬಾನೇ ವಿಟಮಿನ್ಸ್ಗಳು ಇರುತ್ತೆ ಅಲ್ವಾ? ಎಲ್ರೂ ಸಂತೋಷವಾಗಿ ಬಣ್ಣ ಹಚ್ಕೊಂಡು ಹೋಲಿ ಹಬ್ಬ ಆಚರಿಸ್ತಾ ಇದ್ರು. ಮಕ್ಕಳಂತೂ ಯಾವಾಗ್ಲೂ ಇಲ್ದೇ ಇರುವಷ್ಟು ಸಂತೋಷವಾಗಿದ್ರು. ಅದಕ್ಕೆ ಇನ್ನೊಂದು ಕಾರಣನೂ ಇತ್ತು. ಈ ಸಲ ಅವ್ರು ಯೂಸ್ ಮಾಡ್ತಾ ಇರುವ ಕಲರ್ಗಳನ್ನ ಅವರೇ ತಯಾರು ಮಾಡಿದ್ರು. ದೊಡ್ಡವ್ರಿಗೂ ಕೂಡ ಆ ಕಲರ್ಸ್ ಎಲ್ಲಾನು ತುಂಬಾನು ಇಷ್ಟ ಆಯ್ತು. ಬುಜ್ಜಿ, ಬನ್ನು, ಇವತ್ತು ಸೂಪರ್ ಆಗಿ ಹೋಲಿ ಸೆಲೆಬ್ರೇಟ್ ಮಾಡಿದೀವಿ. ನನಗೆ ಇವಾಗ್ಲೇ ತುಂಬಾ ಖುಷಿ ಆಗ್ತಾ ಇದೆ. ಹೌದ್ ಕಣೋ, ಯಾವಾಗ್ಲೂ ನಮ್ಮ ಅಮ್ಮ ತಗೊಂಡ್ ಬರುವ ಕಲರ್ಸ್ ನೋಡಿ ನಾನು ಹೆದರ್ತಾ ಇದ್ದೆ. ಆದ್ರೆ ಈ ವರ್ಷ ನಾವು ಮಾಡಿರೋ ಕಲರ್ ಬಲೂನ್ಸ್ ಇಂದ ನನ್ನ ಸ್ಕಿನ್ಗೆ ಏನೂ ಆಗ್ಲಿಲ್ಲ. ನನಗೆ ಹೋಲಿ ಹಬ್ಬ ಇವಾಗ ಇಷ್ಟ ಆಗ್ತಿದೆ. ಹೌದೌದು, ಇನ್ನು ಒಂದೊಂದು ವರ್ಷನೂ ನಾವು ಇದೇ ರೀತಿ ಕಲರ್ಗಳನ್ನ ತಯಾರು ಮಾಡಬೇಕು. ನಮ್ಮಿಂದ ಆದಷ್ಟು ಎಲ್ರಿಗೂ ಈ ಕಲರ್ಗಳನ್ನ ಹಂಚ್ಬೇಕು. ಎಲ್ರೂ ಆರೋಗ್ಯವಾದ ಹೋಲಿ ಹಬ್ಬನ ಆಚರಿಸ್ಬೇಕು, ಸರಿನಾ? ಇದೊಳ್ಳೆ ವಿಷಯನೇ. ಇಂಥ ಒಳ್ಳೆ ಕೆಲಸ ಮಾಡಿರುವ ನಮ್ಮ ಮಕ್ಕಳಿಗೋಸ್ಕರ ನಾನು ಸ್ವೀಟ್ ಮಾಡಿ ಇಟ್ಟಿದ್ದೀನಿ. ಬನ್ನಿ, ಎಲ್ರೂ ಮನೆಗೆ ಹೋಗಿ ಇವಾಗ್ಲೇ ಸ್ವೀಟ್ನ ತಿನ್ನೋಣ. ನಾನು ಕೂಡ ಹಣ್ಣು ತಗೊಂಡು ಬಂದಿದ್ದೀನಿ. ಬನ್ನಿ ಮಕ್ಕಳೇ, ನಾನು ಕೊಡ್ತೀನಿ. ವಾವ್, ಇವತ್ತು ಸೂಪರ್ ಆಗಿ ಹೋಲಿ ಸೆಲೆಬ್ರೇಷನ್ ಮುಗೀತು. ಹಾಗೆ ಎಲ್ರೂ ಸಂತೋಷವಾಗಿ ಟುನಿಯ ಮನೆಗೆ ಹೋಗಿ ಸ್ವೀಟ್ಗಳನ್ನ ತಿಂತಾ ಇದ್ರು. ಮಕ್ಕಳೆಲ್ಲರೂ ತುಂಬಾನು ಖುಷಿಯಾಗಿದ್ರು. ಮಕ್ಕಳಿಂದ ಈ ವರ್ಷ ಹೋಲಿ ಹಬ್ಬ ಕಲರ್ಫುಲ್ ಆಗಿ ಮಾತ್ರವಲ್ಲ, ತುಂಬಾ ಆರೋಗ್ಯವಾದ ಹೋಲಿ ಹಬ್ಬದ ತರಾನೂ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಮಕ್ಕಳ ಮನಸ್ಸು ಯಾವಾಗ್ಲೂ ತುಂಬಾ ಸ್ವಚ್ಛವಾದ ಮನಸ್ಸು. ಅವರು ಯಾವುದೇ ಕಲ್ಮಿಷ, ಯಾವುದೇ ಕೆಮಿಕಲ್ ಬೆರೆಸಿರೋದನ್ನ ಇಷ್ಟಪಡಲ್ಲ. ನೈಸರ್ಗಿಕವಾಗಿ ಏನೇನ್ ಸಿಗುತ್ತೋ ಅದೇ ಅವ್ರಿಗಿಷ್ಟ. ಅದನ್ನಿಟ್ಕೊಂಡು ಈ ವರ್ಷ ಹೋಲಿ ಹಬ್ಬನ ಅವ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು.